ಫಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ನಿಂಗ್ 5 ಗಂಟೆಗೆ ಎದ್ದು ನನ್ನ ಒಂದು ಆನ್ಲೈನ್ ಕ್ಲಾಸ್ ಇತ್ತು. ಒಂದು ಆನ್ಲೈನ್ ಕ್ಲಾಸ್ ಮುಗಿಸಿ 1 ಅವರ್ ಯೋಗ ಕ್ಲಾಸ್, ಅದು ಕೂಡ ಆನ್ಲೈನ್ ಇತ್ತು. ಆ ಒಂದು ಯೋಗ ಕ್ಲಾಸ್ ಮುಗಿಸಿ ಈಗ 7 ಆಗಿದೆ. ಈಗ ಮನೆ ಕೆಲಸ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಗ್ರ್ಯಾಟಿಟ್ಯೂಡ್ ಹೇಳಿ ಭಗವಂತನ ಆಶೀರ್ವಾದ ತಗೊಂಡು ಆಮೇಲೆ ಕಸ ಎಲ್ಲ ಗುಡಿಸಿ ಅದು ಏನೇನಿದೆ ರಂಗೋಲಿ ಹಾಕೋದು ಅದೆಲ್ಲ ನಾರ್ಮಲ್ ಇರುತ್ತಲ್ವ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಾನು ಮಾರ್ನಿಂಗ್ ಎದ್ದೊಳ್ಳೋ ಟೈಮಲ್ಲಿ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಹೇಳೋದು ಕಂಪಲ್ಸರಿ ನೀವು ಮಾಡಿ. ಭಗವಂತನಿಗೆ, ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಪಂಚಭೂತಗಳಿಗಾಗಿರ್ಬೋದು, ಪಂಚೇಂದ್ರಿಯಗಳಿಗೆ ಥ್ಯಾಂಕ್ ಯು ಹೇಳೋದನ್ನ ಮರಿಬೇಡಿ. ಅದೊಂಥರ ಸಿಕ್ಕಾಬಟ್ಟೆ ಒಂಥರ ಎನರ್ಜಿ ಸಿಗುವಂಥದ್ದು. ಸೊ ನೀವು ಅದನ್ನು ಫಾಲೋ ಮಾಡಿ, ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು. ಸೊ ಈಗ ಮಾರ್ನಿಂಗ್ ಏನು ಕೆಲಸ ಅದನ್ನೆಲ್ಲ ಮಾಡ್ಕೋಬೇಕು. ಇವತ್ತು ದೋಸೆ ಮಾಡಬೇಕು ಅಂದ್ಕೊಂಡು ಮಸಾಲೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಸಾಲೆ ದೋಸೆ ಅಂತೂ ಮಾಡಿಲ್ಲ, ಹೊರಗಡೆ ತರಿಸ್ಕೊಂಡು ತಿಂತಾಯಿದ್ದು. ಈ ಸಲ ಟ್ರೈ ಮಾಡೋಣ ಅಂತಂದು ಏನು ಮಾಡಬೇಕು ಅಂತ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಪ್ಲ್ಯಾನ್. ನಾಳೆ ಏನು ಟಿಫನ್ ಮಾಡಬೇಕು ಅದು ನೈಟ್ ಎಲ್ಲ ಬರೆದಿಟ್ಕೊಂಡ್ಬಿಡ್ತೀನಿ. ಮತ್ತು ನಾನು ಚಾರ್ಟ್ ಕೂಡ ರೆಡಿ ಇರುತ್ತೆ. ನೈಟ್ ಏನೇನು ಮಾರ್ನಿಂಗಿಗೆ ಏನೇನು ನೈಟ್ ಕೆಲಸ ಮಾಡ್ಕೋಬೇಕು, ನೈಟ್ ಆಗಿರ್ಬೋದು ಮಾರ್ನಿಂಗಿಗೆ ಯಾವ ಕೆಲಸ ಮಾಡಬೇಕು ಅಂದರೆ ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಬರೆದಿಟ್ಕೊಂಡ್ಬಿಟ್ರೆ ಮರ್ತೋಗಲ್ಲ. ಒಂದ್ಸಲಿ ರಿಕಾಲ್ ಮಾಡ್ಕೊತಾ ಇದ್ದಾಗ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತಂದು ನೆನಪಿರೋದಿಲ್ಲ. ಅದಕ್ಕೆ ಮುಂಚೆನೇ ನೈಟೇ ಎಲ್ಲ ಬರೆದಿಟ್ಕೊಂಡ್ಬಿಟ್ರೆ ನಾಳೆಗೆ ತುಂಬ ಈಸಿ ಆಗುತ್ತೆ. ಇನ್ನು ಕಿಚನ್ ಕೂಡ ಅಷ್ಟೇ, ಕಿಚನ್ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಬೆಳಗ್ಗೆ ಎದ್ದು ಮಾಡೋಣ ಅಂದ್ಕೊಂಡ್ರೆ ನಿಜವಾಗ್ಲೂ ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿದು ಹೋಗೋದೇ ಫಸ್ಟ್ ನಾವು ಕಿಚನ್ಗೆ. ಒಂದು ಲೋಟ ಬಿಸಿನೀರು ಕುಡಿಬೇಕು ಅಂತ ಹೋಗೋಷ್ಟೇ ಕಿಚನ್ ನೋಡ್ಬಿಟ್ರೆ ಅಯ್ಯೋ ಕ್ಲೀನ್ ಮಾಡಬೇಕಾ ಅನ್ನೋದು ಅಲ್ಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನಾನು ಹೋಗ್ತಾ ನಾನು ಕೆಲವೊಂದಿಷ್ಟು ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ನಾನು ಯಾವ ರೀತಿಯಾಗಿ ಫಾಲೋ ಮಾಡ್ತೀನಿ ಅಂತಂದು. ನಾನು ಆಫೀಸ್ಗೆ ಹೋಗೋದ್ರಿಂದ ಈ ಒಂದು ಟೈಮನ್ನು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಸೊ ಎಷ್ಟು ಸಾಧ್ಯನೋ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಏನೇನೆಲ್ಲ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ನೈಟ್ ಏನೂ ಕೆಲಸ ಇಲ್ಲ. ಇನ್ನೂ ಟೈಮ್ ಇತ್ತು ಅಂದರೆ ನಾನು ಸಾಂಬಾರು ಕೂಡ ಮಾಡೋಗ್ತೀನಿ, ನೈಟಿಗೆ ಈಸಿ ಆಗುತ್ತೆ ಅಂತ. ಬಟ್ ಒಂದ್ಸಲಿ ಆಗೋದಿಲ್ಲ, ಟೈಮ್ ಅಲ್ಲಿಗೆ ಆಗೋಗ್ಬಿಡುತ್ತೆ. ಅವಾಗ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ, ಅವರೇ ಮಾಡ್ತಾರೆ ಅಂತ ಹೇಳ್ಬೋದು. ನೈಟು ಏರ್ಸ್ ಯಾಕೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಫುಲ್ ಸ್ವೆಟ್ ಆಗಿದೆ, ಯೋಗ ಮಾಡಿ ಸ್ವೆಟ್ ಆಗಿರೋದ್ರಿಂದ ಅದು ಬಿಟ್ಕೊಂಡಿರುವಂಥದ್ದು. ನೀವು ಕೂಡ ಏನು ಸ್ಕಿಪ್ ಮಾಡ್ತಿರೋ ಅನ್ನೋ ಗೊತ್ತಿಲ್ಲ. ನಿಜವಾಗ್ಲೂ ಅಟ್ಲೀಸ್ಟ್ ನಿಮ್ಮ ಬಾಡಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ನಿಮ್ಮ ಬಾಡಿ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಡ್ರೆಸ್ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಮಾರ್ನಿಂಗೆ ಅಂತ ಅಂದರೆ ನಾನು ನೈಟ್ ಪ್ಯಾಂಟು ಮತ್ತು ಟಿ ಶರ್ಟ್ಸ್ ವೇರ್ ಮಾಡಿದ್ದೆ. ಟಾಪ್ ಯಾಕೆ ವೇರ್ ಮಾಡಿದೆ ಅಂದರೆ ಈ ಹಿಂದೆ ಎಷ್ಟೋ ಸರಿ ಟಾಪ್ ಹಾಕ್ಕೋಬೇಕು ತುಂಬ ಆಸೆ ಆಗ್ತಾಯಿತ್ತು. ಇದು ಆ್ಯಕ್ಚುಲಿ ಇರೋದು ಎಮ್ ಸೈಜು, ಬಟ್ ಈಗ ನಾನು ಮುಂಚೆ ಎಸ್ ಯೂಸ್ ಮಾಡ್ತಿದ್ದೆ, ಎಮ್ ಸೈಜಿಗೆ ಬಂದಿರೋವಂಥದ್ದು ಎಸ್ಸು ಎಮ್ಮು ಎಲ್ಲೋ. ಸೊ ಈಗ ಯೋಗ ಮಾಡ್ತಿರೋದ್ರಿಂದ ಈ ಡ್ರೆಸ್ಸು ನನಗೆ ತುಂಬ ಚೆನ್ನಾಗಿ ಕಂಫರ್ಟಾಗಿ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಈಗ ನೋಡ್ತಾ ಇರ್ಬೋದು ನನಗೆ ತುಂಬ ಫೇವ್ರೇಟ್ ಅನ್ನೋ ಟಾಪ್ ಡ್ರೆಸ್ ಇದು. ನನ್ನ ತಂಗಿ ನಾನು ಕೊಡಬೇಕಂದ್ರೆ ಎಷ್ಟು ಸಲ ಅನ್ಕೊತಾ ಇದೆ, ಬಟ್ ಇಲ್ಲ ನಾನು ಮತ್ತೆ ಅವಳ ಥರ ಆಗ್ತೀನಿ, ಈ ಸೈಜಿಗೆ ಬಂದು ಮತ್ತೆ ಇದನ್ನು ನಾನು ವೇರ್ ಮಾಡ್ತೀನಿ ಅಂತ ಅನ್ಕೊತಾ ಇದ್ದೆ. ಬಟ್ ಅದು ನನ್ನ ಆಸೆ ಇವಾಗ ಈಡೇರಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ಅದತ್ರ ಒಂದು 1.5 ಇಯರ್ ಆಗಿ ತೊಗೊಂಡು ಇಟ್ಕೊಂಡು, ಬಟ್ ಜಾಸ್ತಿ ವೇರ್ ಮಾಡಿಲ್ಲ. ಒಂದು 2 or 3 ಟೈಮ್ಸ್ ಅಷ್ಟೇ ವೇರ್ ಮಾಡಿರೋದು. ಬಟ್ ಈಗ ಮತ್ತೆ ಯೋಗ ಮತ್ತೆ ರೀಸ್ಟಾರ್ಟ್ ಮಾಡಿರೋದ್ರಿಂದ ಕಂಫರ್ಟ್ ಆಗಿದೆ. ಇನ್ನೂ ಕೂಡ ಲೂಸ್ ಆಗಬೇಕು, ಇನ್ನೂ ಮಾಡ್ತಾ ಹೋಗಬೇಕು. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ವಾರದಲ್ಲಿ 4 ದಿನ ಮಾಡ್ತಾಯಿದ್ದೀನಿ ಯೋಗನ. ಡೇ ಬೈ ಡೇ ಮಾಡ್ತಾಯಿದ್ದೀನಿ. ಪ್ರತಿದಿನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಒನ್ ಡೇ ಬಿಟ್ಟು ಒನ್ ಡೇ ಆ ಥರ ಆಗ್ತಾ ಇರೋವಂಥದ್ದು. ಹಾಗಾಗಿ ಡೇ ಬೈ ಡೇ ಮಾಡೋದು ತುಂಬಾ ಒಳ್ಳೆಯದು. ನಾನು ಮಿಸ್ಟೇಕ್ ಮಾಡಿದೆ, ಸಾರಿ. ಡೇ ಬೈ ಡೇ ಮಾಡೋದು ತುಂಬಾ ಇಂಪಾರ್ಟೆಂಟು. ಸಂಡೇ ಸ್ಕಿಪ್ ಮಾಡಿದ್ರೆ ಓಕೆ, ಬಟ್ ಎವ್ರಿ ಡೇ ಸ್ಕಿಪ್ ಮಾಡೋದು ಒಳ್ಳೇದಲ್ಲ. ಬಟ್ ನನಗೆ ಅದು ಅನುಭವ ಆಗ್ತಾ ಇದೆ. ಬಟ್ ಯೋಗ ಮಾಡೋದನ್ನ ರಿಸಲ್ಟ್ ಏನಂದರೆ ಸಿಕ್ಕಾಪಟ್ಟೆ ಬಾಡಿ ಫಿಟ್ಟಾಗಿ ಇಟ್ಕೋಬೋದು, ಅದನ್ನು ಮಾತ್ರ ನಾನು ಹೇಳ್ಬಲ್ಲೆ. ಸೊ ಎಸ್, ಈಗ ನನ್ನ ಒಂದು ದಿನಾಚರಣೆ ಸ್ಟಾರ್ಟ್ ಮಾಡುವ. ನಾನು ರ್ಯಾಂಡಮಾಗಿ ಎಲ್ಲರ ಮನೇಲಿ ಕೆಲಸ ಇರುತ್ತೆಲ್ಲ ನಾನು ಕೂಡ ಈಗ ಮಾಡಬೇಕು. ಸೊ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ನಾನು ಫಸ್ಟ್ ಕಿಚನ್ಗೆ ಹೋಗ್ಬಿಟ್ಟು ಕಿಚನ್ ಕೆಲಸ ಮಾಡ್ತೀನಿ. ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಒಂದು ಲೋಟ ಬಿಸಿನೀರು ಕೊಟ್ಬಿಟ್ರೆ ಮೈಂಡ್ ಫುಲ್ ರಿಲ್ಯಾಕ್ಸು, ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ಗಟ್ ಹೆಲ್ತ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಏನಾದರೂ ನಮ್ಮ ಡಿಟಾಕ್ಸ್ ಏನೇನು ಇರುತ್ತದೆಲ್ಲ ಕ್ಲಿಯರ್ ಮಾಡುತ್ತೆ. ಹಾಗಾಗಿ ಬಿಸಿನೀರು ಕುಡಿಯೋದು ಮೇನು.
ಫಸ್ಟ್ ಗ್ರ್ಯಾಟಿಟ್ಯೂಡ್ ಪಂಚಭೂತಗಳಿಗಾಗಿರ್ಬೋದು, ಪಂಚೇಂದ್ರಿಯಗಳಿಗಾಗಿರ್ಬೋದು, ಎಲ್ಲರಿಗೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದು ದೇವರಿಗೆ ಕೈ ಮುಗಿಯೋದಾಗಿರ್ಬೋದು, ಮಿರರ್ ಮುಂದೆ ನಿಂತ್ಕೊಂಡು ನೀನು ಸೆಲ್ಫ್ ಲವ್ ಮಾಡ್ಕೊಳೋದು. ಅದಾದಮೇಲೆ ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಿಮ್ಮೇನೇ ಕೆಲಸ ಇದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಟಿಪ್ಸ್ನ ನಾನು ಹೇಳ್ತಾ ಹೋಗ್ತೀನಿ, ನಾನು ಫಾಲೋ ಮಾಡೋದನ್ನ ನೀವು ಕೂಡ ನನ್ನ ಒಂದು ಚಾನಲ್ನ ಫಾಲೋ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಸೊ ನನ್ನೊಂದು ದಿನಚರಿನ ಸ್ಟಾರ್ಟ್ ಮಾಡುವ. ಈಗ ಫಸ್ಟು ನಾನು ಒಂದು ಗ್ರೀನ್ ಟೀ ಅಥವಾ ಲೆಮನ್ ಟೀ ಕುಡಿಬೇಕು. ಮಾರ್ನಿಂಗ್ 5 ಗಂಟೆಗೆ ಎದ್ದಿದ್ದು, ಬಾಡಿ ಏನಿಲ್ಲ ಈ ಹೊಟ್ಟೆ ಹಸಿತಾ ಇದೆ, ಅದಕ್ಕೋಸ್ಕರ ಗ್ರೀನ್ ಟೀ ಲೆಮನ್ ಟೀ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ, ಹೊಟ್ಟೆ ಕೂಡ ಹಸಿಯೋದಿಲ್ಲ, ಸ್ವಲ್ಪ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈಗ ಮಾಡುವ ಬನ್ನಿ. ಸೊ ನಾನು ಹೇಳಿದ್ನಲ್ಲ ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂತಂದು ನೋಡ್ತಾ ಇರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಎಷ್ಟು ಫ್ರೆಶ್ ಅನಿಸುತ್ತೆ ಅಂದರೆ, ಅಪ್ಪ ಕಿಚನ್ ಕ್ಲೀನ್ ಏನೂ ಇರೋದಿಲ್ಲ, ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಲೂ ಒಂಥರ ಕ್ಲೀನಲ್ಲೇ ಇದ್ದಾಗ ಒಂಥರ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅದು ಮಾರ್ನಿಂಗ್ ಟೈಮಲ್ಲಿ. ಯಾಕಂದರೆ ಎದ್ದು ಬಂದು ಫಸ್ಟು ಬರೋದೇ ನಾವು ದೇವ್ರ ಕೈ ಮುಗಿದು ಸೀದಾ ಅಡುಗೆ ಮನೆಗೆ ಬಂದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋ ಸಮಯದಲ್ಲಿ ಕ್ಲೀನ್ ಇದ್ದಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಓಕೆ ಎಲ್ಲ ಕ್ಲೀನ್ ಇದೆ, ಏನು ಜಾಸ್ತಿ ಕೆಲಸ ಇರೋದೇ ಇಲ್ಲ ಅಂತಲೇ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿದಾಗ ತುಂಬ ಖುಷಿ ಆಗ್ತಾಯಿತ್ತು, ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಅಂದ್ಕೊಂಡು ಎಲ್ಲನೂ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದಾದಮೇಲೆ ನೈಟೇ ನಾನು ಏನೇನು ಬೇಕು ಡ್ರೈ ಫ್ರೂಟ್ಸು ಆಗಿರ್ಬೋದು, ಕಾಳುಗಳಾಗಿರ್ಬೋದು ಎಲ್ಲ ನೆನೆ ಇಟ್ಬಿಟ್ಟಿರ್ತೀನಿ. ಹೆಸರು ಕಾಳಿತ್ತು, ಹೆಸರು ಕಾಳು, ಬಾದಾಮಿ, ಚಿಯಾ ಸೀಡ್ಸ್ ಎಲ್ಲ ನೆನೆ ಇಟ್ಬಿಡ್ತೀನಿ. ಸೊ ಅದು ಒಂದು ನೈಟ್ ಕೆಲಸನೇ ಇರುತ್ತೆ. ಸಮ್ ಟೈಮ್ಸ್ ನನಗೇನಾದರೂ ಗ್ರೇಪ್ಸ್ ವಾಟರ್, ದ್ರಾಕ್ಷಿ ನೀರು ಕುಡಿಯೋದಾಗಿರ್ಬೋದು, ಮೆಂತ್ಯ ನೀರು ಕುಡಿಯೋದಾಗಿದ್ದರೆ ಅದು ಕೂಡ ನೈಟ್ ನೆನೆ ಇಟ್ಬಿಡ್ತೀನಿ. ಪ್ರತಿನಿತ್ಯ ದ್ರಾಕ್ಷಿ ನೀರು ಕುಡಿಯೋದಿಲ್ಲ, ವಾರದಲ್ಲಿ 2 ಬಾರಿ ಇಲ್ಲ 3 ಬಾರಿ ಅಷ್ಟೇ ಕುಡಿಯೋದು. ಇದಾದಮೇಲೆ ಫಸ್ಟು ನೀರು ಕುಡಿದು ಅದಾದಮೇಲೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅನ್ನಿಸ್ತಿತ್ತು. ಸ್ವಲ್ಪ ಲೈಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಎಲ್ಲ ಕೂದಲು ಕ್ಲೀನಾಗಿ ಕಟ್ಕೊಂಡು ಅದಾದಮೇಲೆ ಎಲ್ಲ ಹಂಗೆ ಬಿಟ್ಕೊಂಡು ನಾನು ಫಸ್ಟು ಏನೇನು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಆಗಿರ್ಬೋದು, ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ನಲ್ಲ, ಹಾಗೆ ಏನೂ ಕ್ಲೀನ್ ಮಾಡಿಟ್ಟಿರಲಿಲ್ಲ, ಎತ್ತೇನೂ ಇಟ್ಟಿರಲಿಲ್ಲ, ಐಟಮ್ಸ್ ಏನೇನು ತೊಗೊಂಡಿದ್ನೋ ಹಾಗೆ ಇತ್ತು. ಅದಕ್ಕೋಸ್ಕರನೇ ಅದೆಲ್ಲಿತ್ತೋ ಅಲ್ಲೇ ಬಿಟ್ಟು ನಾನು ಫಸ್ಟು ವ್ಲಾಗ್ ಮಾಡಿಕೊಂಡೆ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾತಾಡಿದೆ, ವ್ಲಾಗ್ ಮಾಡಬೇಕಪ್ಪ ಅಂದ್ಕೊಂಡೆ, ಏನೇನು ಮಾಡಬೇಕು ಏನೇನಿಲ್ಲ ಅಂತಂದು ಒಂದಿಷ್ಟು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ಈ ಥರ ಮಾಡ್ತೀನಿ ಅಂತಂದು. ಸೊ ಅದೆಲ್ಲ ಮುಗಿದಾದ್ಮೇಲೆ ಇನ್ನೇನು ನನ್ನ ದಿನಚರಿ ಯಾವ ರೀತಿ ಆಗಿರುತ್ತೆ ಅಂದ್ಕೊಂಡು ಎಲ್ಲನೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೋಗ ಮ್ಯಾಟೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಟ್ಟು, ಇನ್ನು ಸೋಫಾ ಅಂತೂ ಪ್ರತಿನಿತ್ಯ ಸೋಫಾ ಮೇಲೆ ಕೂತಿರ್ತೀವಿ, ಎಲ್ಲ ಐಟಮ್ಸು ಎಲ್ಲೇ ಜಾಗ ಇಲ್ಲ ಅಂದ್ರೂ ಇಲ್ಲೇ ತಂದು ಇಟ್ಬಿಡ್ತೀವಿ, ಎಲ್ಲಿದ್ರೂ ಇಲ್ಲೇ ತಂದು ಇಟ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಧೂಳಾಗಿರುತ್ತೆ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಪ್ರತಿನಿತ್ಯ ಸೋಫಾ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಇಲ್ಲಾಂದರೆ ಡಸ್ಟು ಕೂತೇ ಇರುತ್ತೆ. ಇನ್ನು ನಾವು ಅದಕ್ಕೆ ಮ್ಯಾಟ್ ತರಬೇಕು ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ಸೋಫಾ ಮೇಲೆ ಹಾಕುವಂಥ ಒಂದು ಮ್ಯಾಟ್ ಇರುತ್ತೆ ಅಲ್ವಾ, ಅದನ್ನು ತಗೊಂಬರಬೇಕು ಅಂತ ಎಷ್ಟು ಅಂದ್ಕೊತಾ ಇದ್ದೀವಿ. ಟೈಮೇ ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಟೈಮ್ ಕೂಡ ಬಂದಾಗ ಎಲ್ಲದನ್ನು ತರಬೇಕಾಗುತ್ತೆ. ಒಂದಿಷ್ಟು ಐಟಮ್ಸು ತರೋದಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಏನು ತೊಗೊಂಬಂದ್ರೂ ಮನೆಗೆ ಅದು ಇದು ಬೇಕಾಗ್ತಾನೆ ಇರುತ್ತೆ. ಇನ್ನು ಸೋಫಾ ಎಲ್ಲ ಕ್ಲೀನ್ ಆದಮೇಲೆ ಇನ್ನು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕ್ಲಾಸ್ ಅಟೆಂಡ್ ಮಾಡಿರ್ತೀನಲ್ವ, ಎಮೋಜಿ ಭಾವನೆಗಳಿಗೊಂದು ಶಾಲೆ ಒಂದು ಕ್ಲಾಸ್ ಅಟೆಂಡ್ ಮಾಡಿದಾಗ ನನಗೊಂದಿಷ್ಟು ಬುಕ್ಸು ಏನೇನು ಇರುತ್ತೆ ಎಲ್ಲನೂ ಸಪ್ರೇಟ್ ಬುಕ್ಸ್ ಎಲ್ಲ ಮಾಡಿರ್ತೀನಿ ನಾನು. ಅಂದರೆ ಈ ಒಂದು ಟಾಪಿಕ್ಕಿಗೆ ಈ ಬುಕ್ಸಲ್ಲಿ ಬರೀಬೇಕು ಅಂತಂದು. ಈ ಸದ್ಯ ಸ್ಪಿರಿಚುವಲ್ ಕ್ಲಾಸಸ್ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಬುಕ್ಸ್ ಆಗಿರ್ಬೋದು, ಮತ್ತು ಡೈಲಿ ಟೈಮ್ ಟೇಬಲ್ ಮೇಂಟೈನ್ ಮಾಡೋ ಒಂದು ಬುಕ್ಸು ಎಲ್ಲನೂ ಅಲ್ಲೇ ಇಟ್ಕೊಂಡಿರ್ತೀನಿ. ಏನೇನು ಮಾಡಿರ್ತೀರೋ ಅದನ್ನೆಲ್ಲ ಟಿಕ್ ಹಾಕಿರ್ತೀನಿ. ಸೊ ಇವತ್ತೇನೇನು ಕಂಪ್ಲೀಟ್ ಆಯಿತು ಮಾರ್ನಿಂಗ್ ಎದ್ದ ತಕ್ಷಣ ಅಂತಂದು ಅದೆಲ್ಲನೂ ಟಿಕ್ ಹಾಕ್ತಾಯಿದ್ದೀನಿ. ಇನ್ನು ಯಾವುದ್ಯಾವುದು ಬ್ಯಾಲೆನ್ಸ್ ಇದೆ, ಇನ್ನು ಏನೇನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಿರ್ತೀನಿ. ಒಂದೊಂದು ಸಲ ಯಾವಾಗಲೂ ಟೈಮ್ ಟೇಬಲ್ ಮೇಂಟೈನ್ ಮಾಡ್ತಿರ್ತೀನಿ, ಒಂದ್ಸಲ ಬೇಜಾರಾದಾಗ ಅಥವಾ ಮಾಡಬೇಕು ಅಂತ ಅನಿಸ್ದಾಗ ಒಂದೊಂದ್ಸಲ ಮಾಡೋದಿಲ್ಲ. ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಮ್ ಟೈಮ್ಸ್ ಟೈಮ್ ಟೇಬಲ್ನ ನಾನು ಮೇಂಟೈನ್ ಮಾಡೋದಿಲ್ಲ, ಬಟ್ ರೆಗ್ಯುಲರಾಗಿ ಏನು ಕೆಲಸ ಇರುತ್ತೋ ಅದನ್ನು ಕಂಪಲ್ಸರಿಯಾಗಿ ಮಾಡ್ತೀನಿ. ಒಂದೊಂದ್ಸಲ ಮಾರ್ನಿಂಗ್ ಆಫೀಸಿಗೆ ಬೇಗ ಹೋಗ್ಬೇಕಾಗಿರುತ್ತೆ ಅಥವಾ ಶೂಟ್ ಇರುತ್ತೆ, ಆ ಟೈಮಲ್ಲಿ ಅದನ್ನೇನೋ ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ. ಓಕೆ ಏನೇನು ಮಾಡಿದ್ದೀನಿ ಅಂತ ರ್ಯಾಂಡಮಾಗಿ ಒಂದಿಷ್ಟು ಕೆಲಸ ಮಾಡ್ತೀನಿ. ಒಂದ್ಸಲ ಏನೂ ಕೆಲಸನೇ ಮಾಡೋದಿಲ್ಲ, ಯಾಕಂದರೆ ಹಸ್ಬೆಂಡ್ಗೂ ನಾನು ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಒಂದೊಂದ್ಸಲ ಟಿಫನ್ ಮಾಡೋದಿಲ್ಲ, ಅವರು ಕೂಡ ಗಂಜಿ ಮಾಡ್ಕೊಂಡು ಕೊಡ್ತಿರ್ತಾರೆ. ನಾನೇನೋ ಓಟ್ಸ್ ಮಾಡಿರ್ತೀನಿ, ಇಲ್ಲಾಂದರೆ ಏನೇನು ಬೇಕೋ ಒಂದಿಷ್ಟು ಬೇಸಿಕ್ಕಾಗಿ ಟಿಫನ್ ಬಿಟ್ಟು ಬೇರೆ ಏನಾದರೂ ಇರುತ್ತೆ ಅದನ್ನೆಲ್ಲನೂ ಮಾಡಿರೋ ಅಂಥದ್ದು. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕುಡ್ದಿರ್ತೀನಿ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಆವಾಗ ಎದ್ದರು, ಅವ್ರಿಗೂ ಕೂಡ ಬಿಸಿನೀರು ಅದು ರೂಢಿ ಮಾಡಿಬಿಟ್ಟಿದ್ದೀನಿ. ಬಿಸಿನೀರು ಅವರು ಎದ್ದ ತಕ್ಷಣ ಬಿಸಿನೀರು ಕೇಳ್ತಾರೆ, ಅವ್ರಿಗೂ ಬಿಸಿನೀರನ್ನ ಕೊಟ್ಟು ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ. ನಮಗೆ ಆ್ಯಕ್ಚುಲಿ ಟೈಮ್ ಸಿಗೋದೇ ಸ್ವಲ್ಪ ಮಾರ್ನಿಂಗ್ ಟೈಮಲ್ಲೇ. ಒಂದೊಂದು ಸರಿ ಲೇಟಾಗಿದ್ದರೆ
ಟೈಮೇ ಸಿಗೋದಿಲ್ಲ. ಇಬ್ಬರು ಅವರು ಕೆಲಸ ಮಾಡ್ತಿರ್ತಾರೆ, ನಾನು ಕೆಲಸ ಮಾಡ್ತಿರ್ತೀನಿ. ಡಿವೈಡ್ ಮಾಡ್ಕೊಂಡು ಇಬ್ಬರು ಕೆಲಸ ಮಾಡ್ತಿರ್ತೀವಿ. ಮನೇಲೇ ಇದ್ದಾಗ ನಾನು ಅವ್ರಿಗೇನು ಜಾಸ್ತಿ ಕೆಲಸ ಹೇಳೋದಿಲ್ಲ, ಜಾಸ್ತಿ ಎಲ್ಲ ಹೇಳೋದೇ ಇಲ್ಲ, ಎಲ್ಲ ನಾನೇ ಮಾಡ್ಕೊತೀನಿ. ಈಗ ಇಬ್ಬರೂ ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ನಾವು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಅವ್ರಿಗೊಂದಿಷ್ಟು ಕೆಲಸ, ನಾನೊಂದಿಷ್ಟು ಕೆಲಸ, ನಾನು ಕಸ ಗುಡಿಸಿದ್ರೆ ಅವ್ರು ನೆಲ ಒರೆಸ್ತಾರೆ, ಅಥವಾ ಬೇರೆ ಏನಾದರೂ ನಾನು ತಿಂಡಿ ಮಾಡೋದೇನಾದರೂ ಲೇಟ್ ಆಗ್ತಾ ಹೋಯ್ತು ಅಂದರೆ ಅವರೆಲ್ಲ ಹೆಚ್ಕೊಡೋದೆಲ್ಲ ಮಾಡ್ತಾರೆ. ಆವಾಗ ಬೇಗ ತಿಂಡಿನೂ ಆಗಿಬಿಡುತ್ತೆ, ಮನೆ ಕೆಲಸನೂ ಆಗಿಬಿಡುತ್ತೆ. ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡು ಮನೇನ ಕ್ಲೀನಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅದು ಸರಿ ಅನಿಸೋದಿಲ್ಲ. ಇನ್ನೂ ಒಂಥರ ಮನೆಯನ್ನೋದು ಎಷ್ಟು ಸ್ವಚ್ಛವಾಗಿರ್ತೀವೋ ನಮ್ಮ ಕೆಲಸದಲ್ಲಾಗಿರ್ಬೋದು, ಹಣಕಾಸಿನಲ್ಲಿ ಎಲ್ಲನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಅದು ಆಗ್ತಾಯಿದೆ. ನಮಗೆ ಅಮೌಂಟಿನ ಏನೇ ಒಂದು ಪ್ರಾಬ್ಲಮ್ ಇರ್ಬೋದು, ಏನೇ ಇದ್ರೂ ಸಮ್ಟೈಮ್ಸ್ ಈ ಥರ ಎಲ್ಲ ನಾವು ಸರಿಯಾಗಿ ಎಲ್ಲನೂ ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಎಲ್ಲನೂ ಸರಿಯಾಗಿ ಡಿಸಿಪ್ಲಿನಿಂದ ಏನು ಮಾಡ್ಕೊಂಡು ಹೋಗ್ತೀವೋ ದೇವರು ಎಲ್ಲೋ ಯಾವುದೋ ಒಂದು ಮೂಲಕವಾಗಿ ಕೊಡ್ತಾರೆ ಅನ್ನೋದಕ್ಕೆ ನಮ್ಗೆ ಎಷ್ಟೋ ಸಲ ಆ ಒಂದು ಅನುಭವ ಆಗಿದೆ. ಆ ಒಂದು ಕಾರಣಕ್ಕೆ ಹೇಳ್ತಾ ಇರೋವಂಥದ್ದು. ಇನ್ನು ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ನಮ್ಮ ಹಸ್ಬೆಂಡ್ಗೆ ಕೊಟ್ಟು, ಅವರು ಕೂಡ ನಾನು ಕಸ ಎಲ್ಲ ಗುಡಿಸ್ಕೊಟ್ಟು ಅವರು ಕೂಡ ನೆಲ ಒರೆಸಿದ್ರು. ಅದಾದಮೇಲೆ 1 ಅವರ್ ಬಿಟ್ಟು ನಾವು ಗ್ರೀನ್ ಟೀ ಮಾಡಪ್ಪ ಅಂದರು. ಓಕೆ ಅಂತಂದು ಯಾವಾಗಲೂ ಲೆಮನ್ ಟೀ, ಗ್ರೀನ್ ಟೀ, ಇಲ್ಲ ಶುಂಠಿ ಟೀ ಅಥವಾ ಮಸಾಲೆ ಟೀ ಈ ಥರ ಡೈಲಿ ಒಂದೊಂದು ಮಾಡಿರ್ತೀನಿ. ಆದರೆ ಇದು ಒಂಥರ ನನಗೆ ಸ್ಪೆಷಲ್ ಅಂದರೆ ಲೆಮನ್ ಟೀ ಆ್ಯಂಡ್ ಗ್ರೀನ್ ಟೀ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇದನ್ನೇ ನಾನು ಲೆಮನ್ ಟೀ ಗ್ರೀನ್ ಟೀನೇ ಕುಡಿಯೋದು. ಅದರಲ್ಲೂ ಲೆಮನ್ ಟೀ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇರುತ್ತೆ. ನಾನು ಕೂಡ ಆವಾಗಲೇ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಹಾಕಿದ್ನಲ್ವ, ಅದು ಕೂಡ ಕ್ಲೀನ್ ಆಯಿತು. ಬಟ್ಟೆ ಎಲ್ಲ ಕ್ಲೀನ್ ಆದಮೇಲೆ ಹಸ್ಬೆಂಡ್ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕ್ಲೀನಾಗಿ ವಾಷಿಂಗ್ ಮಿಷಿನ್ನ ಒರೆಸ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ವಾಷಿಂಗ್ ಮಿಷಿನ್ನು ತೊಗೊಂಡಿದ್ದೀವಿ ಅನ್ನೋದಕ್ಕಿಂತ ತೊಗೊಂಡಾಗ ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ತೀವಿ ಅನ್ನೋದೇ ಇಂಪಾರ್ಟೆಂಟು. ವಾಶ್ ಮಾಡಾದ್ಮೇಲೆ ಎಲ್ಲ ನೀರು ಹಾಗೆ ಇರುತ್ತೆ, ಅವಳ ಪೈಪಲ್ಲೆಲ್ಲ ಇರುತ್ತೆ, ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತು ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಪೌಡರು, ಕಂಫರ್ಟ್ಸ್ ಎಲ್ಲ ಹಾಕಿರ್ತೀವಿ, ಅದನ್ನು ಫುಲ್ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದು 2 ಡೇಸ್ ಬಿಟ್ಟಾದಮೇಲೆ ನೀವು ಎಷ್ಟು ಅದನ್ನು ಓಪನ್ ಮಾಡಿ ಇಡಲಿಲ್ಲ ಅಂದರೆ ತುಂಬಾ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಟೀ ಮಾಡೋ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಅಲ್ಲಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ರು. ಅಷ್ಟೇ ಟೀನೂ ಕೂಡ ಆಯಿತು. ಅವರು ಕೂಡ ಕೊಡ್ಕೊತ ಕೊಟ್ಟು ಕುಡಿತಾ ಮಾತಾಡ್ತಾ ಕೂತ್ಕೊಂಡ್ವಿ. ಎಲ್ಲೆಲ್ಲಿ ನಾವೀಗ ನೀರು ಕುಡಿಯೋದಾಗಿರ್ಬೋದು, ಅಥವಾ ಗ್ರೀನ್ ಟೀ ಅಥವಾ ಜ್ಯೂಸಸ್ಸು ಏನಾದರೂ ಟಿಫನ್ ಮಾಡ್ತಾ ಇರೋ ಟೈಮಲ್ಲಿ ನಮಗೆ ಸಿಗೋವಂಥ ಒಂದಿಷ್ಟು ಟೈಮಲ್ಲಿ ನಾವು ಅಲ್ಲಿ ಮಾತಾಡ್ತಾನೆ ಏನೇನು ಮಾಡಬೇಕು ಏನಿಲ್ಲ ಅಂತ ಸ್ವಲ್ಪ ಲೈಫ್ ಬಗ್ಗೆ ಮಾತಾಡ್ತಾ, ಇವತ್ತಿನ ದಿನ ಯಾವ ರೀತಿಯಾಗಿ ಕಡಿಬೇಕು, ಏನಾಯಿತು ಆ ಥರ ಎಲ್ಲ ಮಾತಾಡ್ತಾ ಹೋಗ್ತೀವಿ. ಇನ್ನು ಫಸ್ಟ್ ಟೈಮ್ ನಾನು ಈ ಒಂದು ಮಸಾಲೆ ದೋಸೆಗೆ ಮಸಾಲ ರೆಡಿ ಮಾಡ್ಕೊತಾ ಇರೋದು, ಮಸಾಲ ಚಟ್ನಿನ, ಕೆಂಪು ಚಟ್ನಿನ ಫಸ್ಟ್ ಟೈಮು ಅಮ್ಮ ಹೇಳಿದರು ಈ ಥರ ಮಾಡು ಅಂತ. ಅದಕ್ಕೋಸ್ಕರನೇ ಸೇಮ್ ಅದೇ ರೀತಿಯಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಿಸಿನೀರಿಗೆ ನಾನು ಒಣಮೆಣಸಿನ್ಕಾಯಿನ ಹಾಕಿ ನೆನೆಸಿಟ್ಟಿದ್ದೆ. ಅದಾದಮೇಲೆ ಬಾಳೆಗೆ ಎಣ್ಣೆ ಹಾಕಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ತೆಗೆದ್ಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಕಪ್ಪು ಬರೋ ಥರ. ಅದೆಲ್ಲ ಫ್ರೈ ಆದಮೇಲೆ ಹಿಟ್ಟನ್ನು ರಾತ್ರಿ ಎಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಸಕ್ಕರೆ ಹಾಕಿ ಚೆನ್ನಾಗಿ ಕೈಯಾಡಿಡ್ತಾ ಇದ್ದೀನಿ. ಸಕ್ಕರೆ ಹಾಕೋದನ್ನು ಕೆಂಪಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರನೇ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಕೈಯಾಡಿಕೊಂಡು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಖುಷಿ ಆಗ್ತಾಯಿದೆ. ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಅಂತ. ನಾರ್ಮಲಿಯಾಗಿ ದೋಸೆ ಮಾಡ್ತಾಯಿದ್ದೆ, ಇವಾಗ ಮಸಾಲೆ ದೋಸೆ ಮಾಡಿದ್ರು ಇನ್ನೂ ತುಂಬ ಖುಷಿ ಅನ್ನಿಸ್ತಿದೆ. ಇದಾದಮೇಲೆ ನೈಟು ಒಂದು ಬಾದಾಮಿ ಏನಿಟ್ಟಿದೆ ಅಂದರೆ ಅದು ಕೂಡ ಬಿಡಿಸ್ಬೇಕಿತ್ತು. ಆ ಕೆಲಸ ಮಾಡಿದ್ರೆ ಒಂದೊಂದೇ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನು ಕೆಂಪು ಚಟ್ನಿಗೆ ಕಡಲೆಪಪ್ಪು ಆಗಿರ್ಬೋದು, ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಎಲ್ಲನೂ ರುಬ್ಬಿಟ್ಕೊಂಡಿದ್ನೆಲ್ಲ ಎಲ್ಲನೂ ಫ್ರೈ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಒಂಚೂರು ನೀರು ಹಾಕಿ ರುಬ್ಬಿಟ್ಕೊಳ್ಳಿಕ್ಕೆ ರೆಡಿ ಮಾಡಿಟ್ಕೊಂಡೆ. ಅದನ್ನ ಆಮೇಲೆ ರುಬ್ಬೋಣ ಅಂತಂದು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಜ್ಯೂಸ್ ಮಾಡಿಕೊಡು ಅಂದರು. ಇನ್ನು ನಾನು ಯಾವಾಗಲೂ ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತಾಯಿರ್ತೀನಿ. ಬಾಳೆಹಣ್ಣು ಆಗಿರ್ಬೋದು, ಅಥವಾ ಆ್ಯಪಲ್ಲು, ಮನೇಲಿ ಏನೇನಿರುತ್ತೋ ಅಂದರೆ ಇವತ್ತು ನಮ್ಮ ಮನೇಲಿ ಈ ಒಂದು ಫ್ರೂಟ್ಸ್ ಇದೆ ಅಂತ ಅಂದರೆ ಆ ಒಂದು ಫ್ರೂಟ್ಸ್ದು ಜ್ಯೂಸ್ ಮಾಡ್ತಾಯಿರ್ತೀನಿ. ಇನ್ನು ಪ್ರೊಮೊಗ್ರಾನೇಟ್ ಇತ್ತು, ಅದಕ್ಕೋಸ್ಕರ ಅದನ್ನು ಸುಮ್ಮನೆ ಹಾಗೆ ಇಟ್ಟರೆ ನಮಗೂ ಕೂಡ ತಿನ್ನಲಿಕ್ಕಾಗಲ್ಲ. ನೈಟು ಬಂದಾಗ ಅದನ್ನು ಬಿಡಿಸಿ ತಿನ್ನೋ ಅಷ್ಟಿಗೆ ಏನೋ ನನಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಆವಾಗ ಬಿಡಿಸಿ ಕೊಟ್ಟರು. ಅದಕ್ಕೋಸ್ಕರ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ಆ ಟೈಮಲ್ಲಿ ಅವರು ಕೂಡ ಗಿಡಗಳು ತಂದಿದ್ವಿ. ಸೊ ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಬ್ಯಾಂಬೂ ಟ್ರೀ, ಅದಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಅದನ್ನು 3 ಡೇಸ್ಗೆ ಒಂದ್ಸಲ ಅವರು ನೀರು ಹಾಕ್ತಾಯಿರ್ತಾರೆ. ಎಷ್ಟು ಚೆನ್ನಾಗಿ, ನಾನಂತರೂ ಜಾಸ್ತಿ ಕೇರ್ ಮಾಡಲ್ಲ, ಬಟ್ ಅದ್ರ ಜೊತೆ ಮಾತಾಡ್ತಾ ಇರ್ತೀನಿ. ಬಟ್ ನಮ್ಮ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾ ಇರ್ತಾರೆ. ಇನ್ನು ಪ್ರೊಮೊಗ್ರಾನೇಟ್ ಜ್ಯೂಸ್ ಮಾಡಲಿಕ್ಕೆ ಅದರಲ್ಲಿ ಸೀಡ್ಸ್ ಒಂದು ಇದು ಇತ್ತು, ಯಾವುದು ಅಂದರೆ ಉತ್ತುತ್ತಿ ಅಂತಾರೆ ನಮ್ಮ ಕಡೆ, ಆ ಉತ್ತಿದೆ ಡೇಟ್ಸ್ ಸೀಡ್ಸ್ ಹಾಗೆ ಇತ್ತು. ಅದನ್ನು ಹುಡ್ಕೋಷ್ಟಿಗೆ ಸಾಕಾಗಿ ಹೋಗ್ಬಿಡ್ತು. ಸೊ ಅದನ್ನು ತೆಗೆದ್ಬಿಟ್ಟು ಅದಾದಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದು. ಡ್ರೈ ಫ್ರೂಟ್ಸ್, ನಾರ್ಮಲಾಗಿ ಡ್ರೈ ಫ್ರೂಟ್ಸ್ ಏನೆಲ್ಲ ಇರುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕಿ, ಹಾಲು ಹಾಕಿ, ಪ್ರೊಮೊಗ್ರಾನೇಟ್ ಹಾಕಿ ಜ್ಯೂಸ್ ಮಾಡಿದ್ದು.
ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಮಾರ್ನಿಂಗು ನೀರಾಗಿರ್ಬೋದು, ಗ್ರೀನ್ ಟೀ ಆ್ಯಂಡ್ ಜ್ಯೂಸ್ ಕುಡಿಯೋ ಟೈಮ್ ಹೊಟ್ಟೆನೇ ತುಂಬ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಮಾರ್ನಿಂಗ್ 5 o'clock ಎದ್ದಾಗ ಬೇಗ ಹಸಿವಾಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಏನೇನು ಬೇಕೋ ಅದನ್ನು ಕಂಪಲ್ಸರಿಯಾಗಿ ನನ್ನಂತೂ ಗ್ರೀನ್ ಟೀ ಆಗಿರ್ಬೋದು, ಏನಾದರೂ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಜ್ಯೂಸ್ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ. ಟಿಫನ್ನ ಸ್ಕಿಪ್ ಮಾಡ್ತೀವಿ, ಬಟ್ ಆದರೆ ಈ ರೀತಿಯಾದಂಥ ಜ್ಯೂಸಸ್ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ಸ್ಗಳು ಆಗಿರ್ಬೋದು, ಕಷಾಯ ಇದನ್ನು ಮಾತ್ರ ಸ್ಕಿಪ್ ಅಂತೂ ಮಾಡೋದೇ ಇಲ್ಲ. ಎವ್ರಿಡೇ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಇದಾದಮೇಲೆ ಒಂದಿಷ್ಟು ಐಟಮ್ ಏನೇನು ಮಾಡಿದ್ದು ನಾನು, ಗ್ರೀನ್ ಟೀ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಆವಾಗ ಒಂದಿಷ್ಟು ಪಾತ್ರೆಗಳಾಗಿದ್ದು, ಅದಕ್ಕೋಸ್ಕರನೇ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತಂದೇಳಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಅದಾದಮೇಲೆ ನಾನು ಆವಾಗಲೇ ಪಾತ್ರೆ ವಾಶ್ ಮಾಡೋ ಟೈಮಲ್ಲೇ ನಾನು ಆಲೂಗಡ್ಡೆ ಎಲ್ಲ ಕುಕ್ಕರಲ್ಲಿ ಹಾಕಿ ವಿಷಲ್ನ ಕೂಗಿಸಿದ್ದೆ. ಅದನ್ನು ತೆಗ್ದುಬಿಟ್ಟು ನಮ್ಮ ಹಸ್ಬೆಂಡ್ ಕೂಗಾದ್ಮೇಲೆ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ತೆಗೆದು ಸಿಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಸೊ ಹೇಳಿದ್ನಲ್ವ ಆವಾಗಲೇ, ನಾನೇನೋ ಅಂದರೆ ಅಡುಗೆ ಕೆಲಸ ಆಗಿರ್ಬೋದು, ಬೇರೆ ಕೆಲಸ ಮಾಡ್ತಾಯಿದ್ರೆ ನಮ್ಮ ಹಸ್ಬೆಂಡ್ ಇನ್ನೊಂದು ಕೆಲಸ ಮಾಡ್ತಾ ಇರ್ತಾರೆ. ಅವರಂತೂ ನೀನೇ ಮಾಡು, ನಾನೇನೂ ಮಾಡೋದಿಲ್ಲ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ. ಆಲ್ಮೋಸ್ಟ್ 2 years ಮದುವೆ ಆಯಿತು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಏನೇ ಕೆಲಸ ಮಾಡೋ ಟೈಮಲ್ಲೂ ಸಹ ಅವ್ರು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡೋದು, ನಾನು ಅಡುಗೆ ಮಾಡ್ತಾ ಇರೋದು, ಆ ಥರ ಯಾವತ್ತೂ ಆಗೇ ಇಲ್ಲ. ಅವ್ರು ಆಗೋಕ್ಕೂ ಬಿಡೋದಿಲ್ಲ. ನಾನೇನಾದರೂ ಮಾಡ್ತಾಯಿದ್ರೆ ಅಡುಗೆ ಕೆಲಸ ಆಗಿರ್ಬೋದು, ಅದು ಮನೆ ಕೆಲಸ, ಅದರಲ್ಲಿ ಬಂದು ಕೈ ಜೋಡಿಸ್ತಾರೆ. ನಿಜವಾಗ್ಲೂ ಅದರಲ್ಲೂ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಈ ರೀತಿಯಾದ ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ಓಕೆ, ಕೆಲಸ ಹೋಗ್ಬೇಕು ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ಸಪೋರ್ಟಿವ್ ಆಗಿ ಹಸ್ಬೆಂಡ್ ಇರ್ತಾರೆ. ಏನೇನು ಮಾಡ್ತಾ ಇರುವಾಗ ಅವರು ಕೂಡ ಕೈ ಜೋಡಿಸಿದಾಗ ಅಪ್ಪ ನನಗೊಬ್ಳಿಗೆ ಕೆಲಸದ ಒತ್ತಡ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ನಾನು ಏನೋ ಒಂದು ಕೆಲಸ ಮಾಡ್ತಿರುವಾಗ ಅವರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಇನ್ನೂ ಎಲ್ಲ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಟ್ಟ ಮೇಲೆ ಆಲೂಗಡ್ಡೆ ಎಲ್ಲ ನಾನು ಅವರು ಬಿಡಿಸ್ತಾ ಇರುವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಅದಾದಮೇಲೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡೆ. ಈರುಳ್ಳಿ ಟೊಮೊಟೊ ಏನೇನು ಬೇಕೋ ಎಲ್ಲ ಹೆಚ್ಚಿಟ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ. ಅದು ಕೂಡ ಆಯಿತು. ಇನ್ನು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋದು ಅದು ಒಂದು ಕಂಪಲ್ಸರಿ ಆಗಿರುತ್ತೆ. ಸೊ ಇನ್ನು ಶ್ಲೋಕ ಎಲ್ಲ ಹೇಳ್ಕೊಂಡು ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಒಂದಿಷ್ಟು ಪ್ರೇಯರ್ ಇರುತ್ತೆ, ಇನ್ನು ಒಂದಿಷ್ಟು ಬೇಡಿಕೆಗಳು ಇರುತ್ತೆ, ಅದನ್ನೆಲ್ಲನೂ ಕುತ್ಕೊಂಡು ಬರೆದಿಟ್ಕೊಂಡಿರ್ತೀನಿ ನಾನು. ಸೊ ಅದನ್ನು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಅದೊಂಥರ ಏನೋ ವೈಬು. ಬೆಳಗ್ಗೆ 5 ಗಂಟೆಗೆ ಇದ್ರೂ ದೇವ್ರ ಮುಂದೆ ಕುತ್ಕೊಂಡಾಗ ಆಗೋವಂಥ ಫೀಲು ತುಂಬಾ. ಈಗ ವಾರದಲ್ಲಿ 3 ಸಲ 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಮತ್ತು ಫುಲ್ ಸುಸ್ತಾಗಿ ಬಂದಿರುತ್ತೆ. ಹೊರಗಡೆ ಶೂಟ್ ಇದ್ದಾಗ ಆಗಿರ್ಬೋದು, ಅಥವಾ ಏನಾದರೂ ಬೇರೆ ತುಂಬ ಬ್ಯುಸಿ ಇದ್ದಾಗ ನಮ್ಮ ಬಾಡಿ ಒಂದೊಂದ್ಸಲ ಮಾತೇ ಕೇಳೋದಿಲ್ಲ, ಎದ್ದೇಳಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸೊ ಪೂಜೆ ಮಾತ್ರ ನಾನಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನಾನು ಮಾಡೋಕ್ಕಾಗಿಲ್ಲ ಅಂದರೆ ಹಸ್ಬೆಂಡ್ ಅಂತೂ ಕಂಪಲ್ಸರಿಯಾಗಿ ಪೂಜೆ ಮಾಡ್ತಾರೆ. ಅದು ಒಂಥರ ತುಂಬ ಖುಷಿಯಾಗುತ್ತೆ. ಮನೇಲಿ ಎಷ್ಟೇ ಬ್ಯುಸಿ ಇರಲಿ, ಏನೇ ಆಗಲಿ, ಏನೇ ಆಗದೇ ಇರಲಿ, ಬಟ್ ಪೂಜೆ ಮಾತ್ರ ಕಂಪಲ್ಸರಿ. ದೇವ್ರ ದೀಪ ಹಚ್ಚೋದಾಗಿರ್ಬೋದು, ಧೂಪ ಹಾಕೋದಾಗಿರ್ಬೋದು, ಕಂಪಲ್ಸರಿಯಾಗಿ ನಮ್ಮ ಮನೇಲಿ ನಾವು ಮಾಡ್ತಿದ್ದೀವಿ. ಅದು ಎಲ್ಲರ ಮನೆಯಲ್ಲೂ ಮಾಡ್ತಿದ್ದೆ. ಒಬ್ಬೊಬ್ರು ಮಾಡ್ತಾ ಇಲ್ಲ ಅಂದರೆ ಅವರು ಕೂಡ ಮಿಸ್ ಮಾಡ್ದೆ ಈ ಒಂದು ಪೂಜೆನ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ಎಲ್ಲ ಪೂಜೆ ಎಲ್ಲ ಆಯಿತು. ನಾನು ಆವಾಗಲೇ ಹೇಳ್ದಂಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಏನೇ ಒಂದು ಕೆಲಸ ಆಗಬೇಕು ಅಂದರೆ ದೇವ್ರ ಮೇಲೆ ತುಂಬ ಬಲವಾದಂತಹ ನಂಬಿಕೆ ಇರಬೇಕು. ಮೊದಲು ಭಗವಂತ, ಅದಾದಮೇಲೆ ಬೇರೆ ಇಲ್ಲ. ಸೊ ನನಗೇನೇ ನೋವಿದ್ರೂ ಏನೇ ಇದ್ರೂ ಅದೆಲ್ಲನೂ ಕೂಡ ಭಗವಂತನ ಮುಂದೆ ಹೇಳ್ತಾ ಪೂಜೆ ಮಾಡ್ತಾ ಇದ್ದಾಗ ಆ ನೋವು ನಿಜವಾಗ್ಲೂ ಮರ್ತೇ ಹೋಗ್ಬಿಡುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಚಟ್ನಿ ರೆಡಿ ಆಯಿತು. ಅದಾದಮೇಲೆ ಮಸಾಲಾಗೆ ಬೇಕಾದಂಥ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ದೋಸೆ ಎಲ್ಲ ಒಯ್ದುಬಿಟ್ಟು, ನಮ್ಮ ಕಡೆ ಒಯ್ತೀವಿ, ನಿಮ್ಮ ಕಡೆ ದೋಸೆ ಹಾಕ್ತಾರೆ ಅಂತ, ನಮ್ಮ ಕಡೆ ಒಯ್ತೀವಿ. ಅದು ದೋಸೆ ಎಲ್ಲ ಹಾಕ್ಬಿಟ್ಟು ಮಸಾಲೆಗೆ ಏನೇನು ಬೇಕು ಆ ಚಟ್ನಿ ಎಲ್ಲ ಹಾಕಿ ಚೆನ್ನಾಗಿ ಆಯಿತು. ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ರು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಟ್ ಟೈಮ್ ಇದ್ದಾಗ ಈ ರೀತಿಯಾದಂತಹ ಒಂದು ರೆಸಿಪೀಸ್ನ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಲೇಟಾಗಿದ್ದರೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಬೇಗ ಇದ್ದರೆ ಏನು ಬೇಕೋ ಅದನ್ನೆಲ್ಲನೂ ಮಾಡ್ಕೋಬೋದು. ಸೊ ಇದಾದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು, ಶೂಟ್ ಇತ್ತು ಅಂದರೆ ಆಫೀಸ್ಗೆ ಹೋಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಗಡೆ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಸೊ ಇದು ಆಗಿತ್ತು ನನ್ನ ಒಂದು ದಿನದ ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನೈಟಿನ ವ್ಲಾಗ್ ಮತ್ತೇನು ಕಂಟಿನ್ಯೂ ಮಾಡಿಲ್ಲ. ಸೊ ನನ್ನ ಒಂದು ಮಾರ್ನಿಂಗ್ ರೂಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ನನ್ನ ಒಂದು ದಿನದ ವ್ಲಾಗ್. ಯಾರೆಲ್ಲ ಈ ಒಂದು ವ್ಲಾಗ್ನ ಫುಲ್ಲಾಗಿ ವಾಚ್ ಮಾಡಿದ್ರು ಎಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ. ಬಾಯ್, ನಮಸ್ಕಾರ.